ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನೀನ್ ನಮ್ಮ ತಾಯಿ ಅಂತ ಗೊತ್ತಿಲ್ಲದೆ ನಿನ್ ಜೊತೆ ಹೇಗೇಗೋ ನಡ್ಕೊಂಡಿದ್ದೀನಿ, ಏನೇನೋ ಮಾತಾಡ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಮ್ಮ. ಅಯ್ಯೋ ಇಲ್ಲ ಕಂದ, ನೀವೆಲ್ಲ ನನ್ ಮಗ ಶಿವನ್ ನೆರಳಲ್ಲಿ ಬೆಳೆದಿರೋರು. ನೀವ್ ಯಾವತ್ತೂ ತಪ್ಪು ಮಾಡಕ್ಕಿಲ್ಲ. ಹಂಗೆಲ್ಲ ಹೇಳ್ಬೇಡವಾ, ಹಂಗೆಲ್ಲ ಹೇಳ್ಬೇಡ. ಅಮ್ಮ, ನೀ ಹ್ಞೂ ಅಂದ್ರೆ ನಾನು ನಿಂಗೆ ಒಂದೇ ಒಂದು ಮುತ್ತು ಕೊಡ್ಬೋದಾ? ಒಂದು ಮುತ್ತು ಕೊಡ್ತೀನಿ ಅನ್ನೋ ಮಕ್ಕಳಿಗೆ ಎಷ್ಟಾಗುತ್ತೆ ಅನ್ನೋದು ಲೆಕ್ಕ ಇರಲ್ಲ. ಒಂದೇ ಒಂದು ರೊಟ್ಟಿ ತಿನ್ನು ಅಂತ ಹೇಳಿ 3-4 ರೊಟ್ಟಿ ಹಾಕೋ ತಾಯಿಗೆ ಮಕ್ಕಳು ಎಷ್ಟು ರೊಟ್ಟಿ ತಿಂತಾರೆ ಅನ್ನೋ ಲೆಕ್ಕ ಇರಲ್ಲ. ಈ ತಾಯಿ ಮಕ್ಕಳ ಸಂಬಂಧ ಒಂಥರ ಚಂದ. ಅಬ್ಬಾ, ನಂಗೆ ಇವಾಗ ಫುಲ್ ಜೋಶ್ ಬಂತು. ಇದೇ ಖುಷಿಲಿ ನಮ್ಮ ಮದರ್ನ ಹೆಂಗ್ ರೆಡಿ ಮಾಡ್ಬೇಕು ಅಂದ್ರೆ ಈ ಬಾಹುಬಲಿ ಪಿಕ್ಚರ್ ಅಲ್ಲಿ ಶಿವಗಾಮಿ ಕಾಣಿಸೋಂಗ್ ಕಾಣಿಸ್ಬೇಕು. ಅದ್ಯಾರು? ಅಯ್ಯೋ, ಅದು ಈ ಬಾಹುಬಲಿಲಿ ರಮ್ಯಾ ಕೃಷ್ಣ ಮೇಡಮ್ ಇದಾರಲ್ಲಮ್ಮ, ಅವರು. ಅದೆಲ್ಲ ಈ ಹಳ್ಳಿ ಹೆಣ್ಮಕ್ಳಿಗೆ ಚೆನ್ನಾಗಿ ಕಾಣಕ್ಕಿಲ್ಲ. ನಮ್ಗೇನೇ ಇದ್ರು ಬೆಣ್ಣೆಯಲ್ಲಿ ಅರ್ಶಿನ ಬೆರೆಸಿ ಮುಖಕ್ಕೆ ಹಚ್ಕೊಂಡ್ರೆ ಮುಖ ಪಳಪಳ ಅಂತ ಹೊಳಿತದೆ. ಅದು ಅಲ್ಲದೆ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮನೆ ಶೃಂಗಾರ. ಆಯ್ತು ಅತ್ತೆ, ನಿಮ್ಗೆ ಯಾವ್ದು ಇಷ್ಟ ಅಲ್ವೋ ಅದು ಬೇಡವೇ ಬೇಡ. ನಿಮ್ಗೆ ಹೆಂಗ್ ರೆಡಿ ಆಗ್ಬೇಕು ಅನ್ಸುತ್ತೋ ಹಂಗೆ ರೆಡಿ ಆಗಿ ಆಯ್ತಾ, ನಾನು ಅವ್ರಿಗೆ ಹೇಳ್ತೀನಿ. ಆದ್ರೆ ನಮ್ಮ ಮದರ್ ಮಾತ್ರ ಈ ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟು, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ತರ ಕಾಣ್ಬೇಕಷ್ಟೇ. ಅಮ್ಮ, ಎಲ್ಲ ರೆಡಿ ಇದೆ ಬನ್ನಿ. ಅತ್ತೆ ಹೋಗ್ಬನ್ನಿ. ಹೋಗಿ ಅತ್ತೆ ಹೋಗ್ಬನ್ನಿ. ಗುಂಡು, ಮನೇಲೆಲ್ಲ ಓಕೆನಾ? ಹ್ಞೂ ಅದ್ಕೆ ನಾನು ನನ್ನ ಗಂಡ ಅಂತೂ ಈ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ತರ ಇದೀವಿ. ಇನ್ ಮಾವನ್ ಬಗ್ಗೆ ಅಂತೂ ಕೇಳಲೇಬೇಡಿ, ಫುಲ್ ಚಿಲ್ಲು. ಅತ್ತೆ ಬಗ್ಗೆ? ಅವರು ನಂಗೆ ಇವಾಗ ಡ್ಯೂಡು. ನಿಜನಾ? ಹ್ಞೂ ಅದ್ಕೆ. ಏನ್ ಬೇಬಿ ನೀನು ಜೀವನ ಬಾಯಿಗೆ ಬರ್ಸ್ಬಿಟ್ಟು ನೀರು ಕೊಡದೆ ಹಂಗೆ ನುಂಗಿಸ್ಬಿಟ್ಟಲ್ಲ. ಮಾತೇತ್ರೆ ಶಿವಣ್ಣಂಗೆ ಹೇಳ್ತೀನಿ ಅಂತಿದ್ಯಲ್ಲ, ಏನಾಗೈತ್ ನಿನಗೆ? ನೋಡು ಬೇಬಿ, ಈ ಮದ್ವೆ ಒಂದಾಗ್ಲಿ, ಸುಮ್ಮನೆ ಇದ್ಬಿಡು. ಈ ಸೀನಾ, ಶಿವಣ್ಣನ್ ಮದ್ವೆ ಒಂದಾಗ್ಲಿ ಅಂದೆ, ಆಮೇಲೆ ರಶ್ಮಿ ಮದ್ವೆ ಆಗ್ಲಿ ಅಂದೆ, ನೋಡಿದ್ರೆ ಅವಳನ್ನೇ ಕಟ್ಕೊಂಡೆ. ಆಮೇಲೆ ಆ ರಾಣಿ ಮದ್ವೆನೂ ಆಯ್ತು, ಈಗ ನೋಡಿದ್ರೆ ರತನ್ ಮದ್ವೆ ನಡೀತಾ ಇದೆ. ಒಂದ್ ವೇಳೆ ರಮ್ಯನ್ ಮದ್ವೆ ಆದ್ರೂನು ನೀನ್ ನನ್ನ ಮದ್ವೆ ಆಗಿರಲ್ಲ ಅನ್ಸತ್ತೆ. ಹಂಗಲ್ಲ ಬೇಬಿ, ನೀನೇ ಹೊಸ ಯೋಚನೆ ಮಾಡು. ರತ್ನಾಕ ನಿನಗ್ ಮದ್ವೆ ಕರ್ದಿರೋದಿಕ್ಕೇನೆ ನೀನು ಇಲ್ಲಿ ರಾಜಾರೋಷವಾಗಿ ಓಡಾಡ್ಕೊಂಡಿದ್ಯಾ, ಇಲ್ಲ ಅಂದ್ರೆ ಕದ್ದು ಮುಚ್ಚಿ ಓಡಾಡ್ಬೇಕಾಯ್ತು. ಯಾರ ಜೊತೆ ಕದ್ದು ಮುಚ್ಚಿ ಓಡಾಡ್ಬೇಕಿತ್ತು ಸೀನಾ? ಮಕ್ಕಳ ಮ್ಯಾಕ ಆಣೆ ಮಾಡಿ ಹೇಳ್ತೀನಿ, ನನ್ನ ತಂಗಿರ್ ಜೀವನದಾಗೆ ಒಂಚೂರು ಬದಲಾವಣೆ ಆಯ್ತು ಅಂತ ಹಿಡ್ಕೊ, ನನ್ನ ಮನ್ಸನ್ನೇ ಆಗಿರಕ್ಕಿಲ್ಲ. ಶಿವಣ್ಣ, ನೀವ್ ಬಂದಿದ್ ಒಳ್ಳೇದೇ ಆಯ್ತು. ನಿಮ್ಗೇನೋ ಹೇಳ್ಬೇಕಂತಿದೆ, ಇವತ್ತೆಲ್ಲ ಹೇಳ್ಬಿಡ್ತೀನಿ. ಏನಾಗೈತೆ, ಸುಮ್ಮನೆ ಇರಬೇಕು. ನಾನು ಸೀನಾ ಇಬ್ರು ಫ್ರೆಂಡ್ಸ್ ಅಲ್ಲ, ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ.
ನೀವ್ ಕಾಬ್ರಿ ಆಗೋದೇನ್ ಬೇಡ. ಯಾಕಂದ್ರೆ ನಿಮ್ ತಂಗಿ ಮದ್ವೆ ಆಗೋಕ್ ಮುಂಚೆನೆ ನಾವಿಬ್ರು ಲವ್ ಮಾಡ್ತಾ ಇದ್ವಿ. ಇವಾಗ ನಮ್ಮಿಬ್ರು ಮಧ್ಯೆ ನಿಮ್ ತಂಗಿ ಬಂದಿದ್ದಾಳೆ. ಅವಳು ನನ್ನ ಸೀನನ್ನ ಒಂದಾಗಕ್ ಬಿಡ್ತಾ ಇಲ್ಲ. ಏನಾದ್ರೂ ಮಾಡಿ ನೀವೇ ನಮ್ನ ಒಂದ್ ಮಾಡ್ಬೇಕು. ಇಲ್ಲ ಅಂದ್ರೆ ನಿಮ್ದು ಮತ್ತೆ ಸೀನನ್ ಹೆಸರು ಬರ್ದಿಟ್ಟು ವಿಷ ಕುಡ್ ಸತ್ತೋಗ್ತೀನಿ. ಶಿವಣ್ಣ, ನಮ್ ತಾಯಿ ಅಡೆಗ್ಲು ಈ ಲೇಡಿ ಯಾರು ಅಂತಾನೆ ನನಗ್ ಗೊತ್ತಿಲ್ಲ ಕಣಣ್ಣ. ಈ ಲೇಡಿ ಜಿಮ್ಮಿಗೆ ಬಂದು ಒಳ್ಳೆ ಬಾಡಿ ಮಾಡಿಸು ಅಂತ ಅಂದ್ಲು. ಅಲ್ಲಿ ಇವ್ರಿಗೆ ಲವ್ ಆಗೋಯ್ತು. ನಮ್ ತಾಯಿ ಅಡೆಗ್ಲು ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಶಿವಣ್ಣ, ನೀನೇ ಯೋಚನೆ ಮಾಡು. ಇವಳೇ ನನ್ನ ಮೇಲ್ ಬಿದ್ದು ಪ್ರೀತಿಸ್ತಾವಳೆ ಅಂದ್ರೆ ನಾನ್ ಸುಂದರವಾಗ್ಬಿಟ್ರೆ ನನ್ ತಪ್ಪ? ಹೇಳು ಶಿವಣ್ಣ, ಹೇಳು. ಯಾವನ್ಲ ನೀನ ಸುಂದರ ಅಂದವನು? ಇದ್ಯಾಕೆ ಹಿಂಗಂತವನೆ? ಏನವ ಪಿಂಕಿ, ಆರಾಮ ತಾಯಿ? ತಾಯ ಸೋಮಣ್ಣ, ಇವಳು ಬಾಯಿಗೆ ಬರ್ಸೋದಲ್ದೆ ನೀನು ಬಾಯಿಗೆ ಬರ್ಸಿದ್ಯಲ್ಲ. ಆಲ್ಟು ಒಂದ್ಸಲ ನಿಂತೋಗ್ಬಿಟ್ಟಿತ್ತು ಗೊತ್ತಾ? ಅದೆಲ್ಲ ಹಾಳಾಗೋಗ್ಲಿ, ಕಾಯ್ತಾರ ಅವಳೆ ತಾಯಿ ಅನ್ಬಿಟ್ಟಲ್ಲ ನೀನ್ ಇವಳ. ಹಂಗೇನೆ ಶಿವ ಅಂತ ಅನ್ಕೊಂಡ್ಬಿಟ್ರ. ಸೂಪರ್ 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 ಸೂಪರ್. ಹಾಳದಿ ಕತ್ತು ಬೇರೆ. ಸೂಪರ್ 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 ಸೂಪರ್. ಗಿಂಟ್ಲು ಆಗ್ಬಿಟ್ಟವನ ಶಿವಣ್ಣ ತರ ಕಾಣಿಸ್ತೀನಿ. ಪಿಂಕಿ, ಬದುಕ್ತು ಜೀವ, ನೀನ್ ಕೈ ಮುಗಿತೀನಿ, ಬೇಕಾದ್ರೆ ಕಾಲ್ಗೂ ಬಿದ್ದು ಬಿಡ್ತೀನಿ. ಇನ್ನೊಂದ್ಸಲ ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಆವಾಸ ಅಲ್ಲ ನಿಂದು. ನೀನು ಮಾದಪ್ಪ ಅವ್ರ ಮಗ ಅಲ್ವಾ? ವೇಸ್ಟ್ ಬಡಿ ಅವ್ರ ಮಗನೇ. ಗೌಡ್ರೆ, ಬನ್ನಿ ಬನ್ನಿ, ಮದ್ವೆಗೆ ಸ್ವಾಗತ ಸುಸ್ವಾಗತ. ಹೌದು, ಏನ್ ಇಷ್ಟೊಂದು ಲೇಟ್ ಆಗಿ ಬರ್ತಿದ್ದೀರಾ? ಹೊರಡೋದು ಸ್ವಲ್ಪ ಲೇಟ್ ಆಯ್ತು, ಕೆಲ್ಸಗಳಿರುತ್ತಲ್ವಾ. ಅದು ಕರೆಕ್ಟೇ ಬಿಡಿ. ರಾಜರ ಮನೆತನ ಬೇರೆ, ಕೆಲಸ ಕಾರ್ಯಗಳೆಲ್ಲ ಜಾಸ್ತಿ ಇರ್ತವೆ. ಬನ್ನಿ ಬನ್ನಿ, ಕಾರ್ಯ ಎಲ್ಲ ಶುರು ಆಗ್ಬಿಡೈತೆ, ಬನ್ನಿ ಒಳಗೋಮ್ಮ. ಈ ಹುಡುಗಿಯಾರು? ನಾನು ಫ್ರೆಂಡ್. ಬನ್ನಿ ಮೇಡಮ್. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.